ಪಶು ಮಾವ ಏನಪ್ಪ ದೊರೆ ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ರಾ? ಪಕ್ಕದಲ್ಲಿ ಸೈಲೆನ್ಸರ್ ಇದೆಯಲ್ಲ. ರೀ ನಿಮ್ಮಪ್ಪನ ನೋಡಿದ್ರೆ ಯಾಕೆಲ್ಲರೂ ಭಯ ಪಡ್ಕೋತಾರೆ? ಅವ್ರೇನು ಡ್ರಿಲ್ ಮಾಸ್ಟ್ರಾ? ಛೇ ಛೇ, ನಮ್ಮಪ್ಪ ತುಂಬ ಒಳ್ಳೆಯವರು ಮಯೂರಿ, ಆದರೆ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ಅಷ್ಟೇ. ಚಿಂಟು, ಏನೋ ಅದು ಗುಸು ಗುಸು ಅಂತ ಮಾತಾಡ್ತಿದ್ಯಾ? ನಾನೇನ್ ಮಾತಾಡ್ದೆ? ಏನೋ ಮಾತಾಡ್ದಂಗಿತ್ತಪ್ಪ, ಅದಕ್ಕೆ ಕೇಳಿದೆ. ಯಾಕೆಲ್ರು ಸುಮ್ಮನೆ ಕೂತಿದ್ದೀರಾ? ಏನಾದ್ರೂ ಮಾತಾಡಿ ಅಥವಾ ಹಾಡಾದ್ರೂ ಹಾಡಿ ಕೇಳೋಣ. ಅಯ್ಯೋ, ಈ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದೆ. ಶುರು ಮಾಡೋಣ. ಆ ಕಡೆ ನಡ್ರಿ. ಯಾರು ಆಡ್ತೀರಿ ಮೊದಲು? ಮಾವ, ನೀವೇ ಬಂದಿದ್ದೀರಲ್ಲ, ಶುರು ಮಾಡಿ. ಮರಿ ಮೊದಲು ಕಿರಿಯೋರು, ಆಮೇಲೆ ಹಿರಿಯೋರು. ದೊರೆ ನೀನೇ ಶುರು ಮಾಡಪ್ಪ. ಮಾವ, ನೀವು ತಾನೇ ದೊಡ್ಡವರು, ನಿಮ್ಮಿಂದಾನೇ ಶುರು ಆಗ್ಲಿ. ಥ್ಯಾಂಕ್ಸ್ ಕಣು, ನೀನು ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಹಾಡು ಹೇಳ್ತೀನಿ, ನೀವು ಕೋರಸ್ ಹಾಡ್ಬೇಕು. ಕೌಂಟ್ ಮಾಡಪ್ಪ. ರೆಡಿ, 1 2 3 ಸ್ಟಾರ್ಟ್. ಖಾಲಿ ಕ್ವಾರ್ಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫು. ಖಾಲಿ ಕ್ವಾರ್ಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫು. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ನಿಜವಾಗ್ಲು 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 ಪಾರ್ಟಿ. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕಯ್ಯ, ಸಾರಾ ಅಂಗಡಿಗಲ್ಲ. ಮೀನಾಕ್ಷಿ, ನಿನ್ನ ಗಂಡಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ಆಯ್ತಾ, ಎಲ್ರೂ ಮುಂದೆ ಮುಖಕ್ಕೆ ಮಂಗಳಾರ್ತಿ. ನಿಮ್ಮ ಜನ್ಮಕ್ಕಿಷ್ಟು ಬಂದು ಕುಕ್ಕರ್ ಬಡೀರಿ. ಸೊಸೆ ಬರೋ ವಯಸ್ಸಾಯ್ತು, ಸ್ವಲ್ಪನೂ ಪರಿಜ್ಞಾನ ಅನ್ನೋದೇ ಇಲ್ಲ. ಕೇಳಿಸ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ಛೇ, ಅವತ್ತು ಬಂದಾಗ ನೋಡಕ್ಕೆ ಆಗ್ಲಿಲ್ಲ ಸರಿಯಾಗಿ. ಮೇಘ, ಚಿಂಟು, ಬನ್ನಿ ಬನ್ನಿ, ಬೇಗ ಬನ್ನಿ, ಓಡ್ ಬನ್ನಿ ಓಡ್ ಬನ್ನಿ. ಫೋಟೋ ಸಿಗೋಣ, ಫೋಟೋ ಸಿಗೋಣ, ಬಾ. ಅಲ್ಲಿತ್ಕೊಳ್ಳಿ, ಅಲ್ಲಿ ಚಿಂಟು, ಅಲ್ಲಿತ್ಕೊ. ಸ್ಮೈಲ್ ಮಾಡು ಚಿಂಟು ಅಂತ. ಅಕ್ಕ, ನನ್ನ ಫೋಟೋ ಚೆನ್ನಾಗಿ ಬಂದಿದ್ಯಾ? ಸೂಪರ್ ಆಗಿ ಬಂದಿದೆ, ಬಾಯಲ್ಲಿ ತರಿಸ್ತೀನಿ ನೋಡು. ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿ ಬಂದಿದೆ ಅಕ್ಕ. ನೋಡು, ತುಂಬಾ ಚೆನ್ನಾಗಿದೆ ಕಣೆ. ಒಂದ್ ಕೆಲಸ ಮಾಡೋಣ, ನಾವು 3 ಜನ ಒಟ್ಟಿಗೆ ಫೋಟೋ ತೆಕ್ಕೊಳ್ಳೋಣ. ಏನ್ರಮ್ಮ ಫೋಟೋ ತೆಗಿತಿದ್ದೀರಾ? ಹೌದು ಮಾವ. ಮರಿ ತಾವ ಫೋಟೋಗ್ರಾಫರು? ಯಾಕೆ ಮಾವ, ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ. ನಮ್ ಫೋಟೋ ತೆಗಿಯೋ ಯೋಗ್ಯತೆ ಆ ಕ್ಯಾಮ್ರಾ ಇದೆಯಾ? 12 ಮೆಗಾ ಪಿಕ್ಸೆಲ್. 12 ಏನ್ ಬೇಡ, 1 ಪಿಕ್ಸೆಲ್ ತೆಗೀರಿ. ಚಾರ್ಜ್ ಆಗುತ್ತೆ. ಫೋಟೋ ಬರ್ಲಿ, ಚಾರ್ಜ್ ಕೊಡೋಣ. ಆಯ್ತು, ಪೋಸ್ ಮಾಡಿ. ಫುಲ್ ಬಂದ್ಬಿಡ್ಬೇಕು. ಸರಿ. ನೀವ್ ಈ ಕಡೆ ಬನ್ನಿ, ನೀವ್ ಈ ಕಡೆ ಬನ್ನಿ. ಮಾವ, ಫೋಟೋ ತೆಗಿತಿರೋದು ನಾನಾ ನೀವಾ? ಫೋಟೋ ತೆಗಿಯ ತಾವೇ, ಆದ್ರೆ ಪೊಸಿಷನ್ ಕೊಡೋದು ನಾನು. ಬನ್ನಿ ಬಾಮ್ಮ. ಪೋಸ್ ಮಾಡಿ. ತಗೊಳ್ಳಿ, ಕಾಸ್ಟ್ಲಿ ಪೋಸು, ಸರಿಯಾಗಿ ತೆಗಿಬೇಕು. ಕ್ಲಿಕ್ ಕ್ಲಿಕ್ ಕ್ಲಿಕ್. ಏನ್ ತಮಾಷೆ ಮಾಡ್ತಿದ್ಯಾ? ಸರಿಯಾಗಿ ಫೋಟೋ ತೆಗಿ, ಇಲ್ಲ ನಾನು ಹೋಗ್ತೀನಿ. ಆಯ್ತು, ಪೋಸ್ ಮಾಡಿ. ಮಾವ, ಸ್ಮೈಲ್ ಮಾಡಿ. ನನ್ನ ಮುಂದೆ ಅಲ್ಲ, ಕ್ಯಾಮ್ರಾಗೆ. ಕ್ರಾಫ್ಟ್ ಸರಿ ಇದೆಯಾ? ಸೂಪರ್. ಪೋಸು. ಜಯಂತ್, ಮಾವ, ಅವಳಿಗೆ ಸ್ವಲ್ಪ ಡೀಸೆಂಟ್ ಆಗಿರೋದಕ್ಕೆ ಹೇಳು. ಸರಿ ಮಾವ. ಈಗ ನಮ್ ದೊರೆ ಜೊತೆ ಬರೋದೊರೆ. ಹಲೋ, ಬಂದಿರೋದು ದೇವಸ್ಥಾನಕ್ಕೆ, ಫೋಟೋ ಶೂಟ್ಗಲ್ಲ. ಹಾಳಾಗಿ ಹೋಗ್ಲಿ, ಇವಂದು ಒಂದು ಫೋಟೋ ತೆಗೆದ್ಬಿಡಮ್ಮ, ಇಲ್ಲಾರ ಹೊಟ್ಟೆ ಹೊರ್ಕೊಂಡ್ಬಿಡ್ತಾನೆ. ಅಪ್ಪ, ಬಾಯಿ ಮುಚ್ಚೋ ಬೆಪ್ಪ. ರೀ ಅಂತ ಇವ್ರ ಅಮ್ಮ ಬಾಯಿ ಮುಚ್ಚಿಸ್ತಾಳೆ, ಅಪ್ಪ ಅಂತ ಇವ್ರು ಬಾಯಿ ಮುಚ್ಚಿಸ್ತಾಳೆ. ಈ ಮನೇಲಿ ನನ್ಗೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ. ಇವನು ತೆಗೆದ್ಬಿಡಮ್ಮ. ಹಲೋ, ಡೀಸೆಂಟ್ ಆಗಿರೋದು ಕಲಿ. ಕೋತಿ ತಾನ್ ಕೆಡೋದಲ್ದಲ್ಲೇ ವನ ಎಲ್ಲ ಕೆಡಿಸ್ತಂತೆ, ಹಾಗಾಗ್ತಿದೆ ಇಲ್ಲಿ. ಏಯ್,
ನೀನ್ ಯಾಕೆ ಇಲ್ಲಿದ್ಯಾ ಹಂಗಂದ್ರೆ ಕಾಡ್ಗೆ ಹೋಗೋದ್ ಬಿಟ್ಟು ಏಯ್! ಏಯ್ ಏನಿದೆಲ್ಲ ಇದು ನಮ್ಮ ಕುಲದೇವರ ದೇವಸ್ಥಾನ, ಕುಸ್ತಿ ಆಡೋ ಮೈದಾನ ಅಲ್ಲ. ಮೇಘ, ಮಯೂರಿ, ಬನ್ನಿ ನನಗೊಂಚೂರು ಸಹಾಯ ಮಾಡಿ. ಬಾ ಚಿಂಟು, ಬಾಪ. ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಬದನೆಕಾಯಿ ಹಚ್ತಾ ಇದ್ದೀನಿ. ನೀನ್ ಈ ಕಡೆ ಬಾ. ಬಾರಣ್ಣ. ಯಾಕೆ ಮನೇಲಿ ಹತ್ತೀನಿ ಬಿಡು, ಏನೀಗ ನೀನ್ ಬೇರೆ ಕೆಲಸ ಇದ್ರೆ ನೋಡು. ನಾನಿರುವಾಗ ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ಬೇಕು? ಬಾ, ಇಳಿ ಇಳಿ. ಓ, ಹಿಡಿದ ಕೆಲಸ ನೀನು ಪೂರೈಸಲ್ಲ, ನನಗೂ ಪೂರೈಸಕ್ ಬಿಡಲ್ಲ. ಸುಮ್ಮನೆ ಇರು. ಪಶುಪತಿ, ಯಾಕಪ್ಪ ಬೇಜಾರಲ್ಲಿದ್ಯಾ? ಏನಿಲ್ಲ ಬಾಬಾ. ಅಲ್ಲ, ಆ ಥರದ್ದು ಏನಾದ್ರು ಇದ್ರೆ ನನ್ನ ಹತ್ರ ಹೇಳು. ಏನಿಲ್ಲ ಬಾಬಾ, ನಾನೇನೇನೋ ಮಾತಾಡೋದು, ನಿಮಗೆ ಬೇಜಾರಾಗೋದು ಇದೆಲ್ಲ ಯಾಕೆ ಬಾಬಾ? ಓಹ್, ಬರೋವಾಗ ವ್ಯಾನಲ್ಲಿ ರೇಗಿದೆ ಅಂತ ನಿನಗೆ ಬೇಜಾರ? ಇಲ್ಲ ಬಾಬಾ. ನೋಡು ಪಶುಪತಿ, ನಾವು ನಿಕ್ಕರ್ ಹಾಕ್ಕೊಳ್ಳೋ ಮಕ್ಕಳಲ್ಲಪ್ಪ. ನಮಗಿಷ್ಟ ಬಂದಂಗೆ ಇರೋಕ್ಕಾಗಲ್ಲ. ಯಾಕಂದರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅದನ್ನ ನೋಡಿಕೊಂಡೆ ಮಕ್ಕಳು ಕಲ್ತ್ಕೋತಾರೆ ಕಣೋ. ನೀನು ಸಂತೋಷವಾಗಿರಬಾರ್ದು, ನಗ್ನಗ್ತಾ ಇರಬಾರ್ದು ನಾನು ಹೇಳ್ತಿಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬಿಹೇವ್ ಮಾಡು ಅಂತ ಹೇಳಿದೆ ಅಷ್ಟೆ. ಸರಿ ಬಾಬಾ. ಇಲ್ಲಪ್ಪ, ನಿನಗಿನ್ನೂ ಬೇಸರ ಹೋದ ಹಾಗಿಲ್ಲ. ನನ್ನ ಮಾತಿಂದ ನಿನಗೆ ತುಂಬ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪಶುಪತಿ. ಏನು ಮಾಡ್ತಿದ್ದೀರ ಬಾಬಾ? ನೀವು ನನಗೆ ಕ್ಷಮೆ ಕೇಳೋದಾ? ಹೊಳೆಗೆ ಹಾರಿನಿ, ಹಾರ್ಬಿಡ್ತೀನಿ. ಪಶುಪತಿ, ಹೌದು ಬಾಬಾ, ನಾನು ತಪ್ಪು ಮಾಡ್ಬೋದು, ಆದರೆ ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನಾನು ತುಂಬ ನಂಬಿರೋದು ನಿಮ್ಮನ್ನು, ಅಕ್ಕನ್ನ. ಇನ್ನೊಂದು ಸಲ ಇಂಥ ಮಾತಾಡಬೇಡಿ. ಅಳಿಯಂದ್ರೆ ಅತ್ತೆಯವರೇ, ಏನಾರ ಆಗ್ಬೇಕಿತ್ತೆ? ಏನು ನಿಮ್ ಗೌರವ ಎಲ್ಲ ಬರೀ ನನ್ನ ಮಗ ಸೊಸೆಗೆ ಮಾತ್ರನಾ? ನನಗೇನಿಲ್ವಾ? ಎಲ್ಲಾರು ಉಂಟಾ? ಅವರಿಬ್ರು ಶಿವ ಪಾರ್ವತಿ, ಆದ್ರೆ ನೀವು ಆದಿಶಕ್ತಿ. ಬೇಜಾರು ಮಾಡ್ಕೋಬೇಡಿ ಮೀನಾಕ್ಷಿ ಅವರೇ, ನಿಮ್ಮಮ್ಮ ಆದಿಶಕ್ತಿ ಆದ್ಮೇಲೆ ನೀವು ಅಂತ್ಯಶಕ್ತಿ. ನಾನು ಶಕ್ತಿಮಾನ್ ನಾನು ಹನುಮಾನ್. ಮಾವ ಕರೆಕ್ಟಾಗಿ ಹೇಳಿದ್ರಿ. ತೇಟ್ ಹಂಗೆ ಇದ್ದಾನೆ, ತಿಂತಿರೋದ್ ನೋಡಿ ಮಂಗಂತರ. ಶಾಂತಿ ಶಾಂತಿ ಶಾಂತಿ. ಯಾರ್ರೀ ಅದು? ಎಲ್ಲರ ಮುಂದೆ ಹೇಳಿದ್ರೆ ನೀನು ಮರ್ಯಾದೆ ಹೋಗುತ್ತೆ. ಬದಕಾಯ್ತು ಅವ, ಸುಮ್ಮನೆ ಕೂತು ಕೂತು ಬೋರ್ ಆಗ್ತಿದೆ. ಏನು ಮಾಡಬೇಕು ಅಂತಿದ್ಯಾ? ಏನಾದ್ರು ಒಂದು ಹಾಡನೋ ಆಡೋಣ ಅಂತ. ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಬೇಡ. ಇಲ್ಲ ಬಾವಾ, ಕೆಲಸ ಮಾಡ್ಕೊಂಡೇ ಆಡೋಣ. ಹಂಗಿದ್ರೆ ಆಗ್ಬೋದು. ನೀನು ಹೇಗೆ ಹೇಳಿದ್ರೆ ಹಾಗೆ, ಒಟ್ಟಿನಲ್ಲಿ ನೀನು ನಗ್ನಗ್ತಾ ಇರಬೇಕು. ಮಾತಿಗೆ ತಪ್ಪಾರ್ದು, ತಪ್ಪಲ್ಲ. ಸಿಕ್ಕಾಕೊಂಡು ಎಲ್ಲ ಕೇಳಿಸ್ಕೊಳ್ಳಿ. ಎಲ್ಲ ಈ ಕಡೆ ಬನ್ನಿ 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 ಬನ್ನಿ. ಈ ಚೀಟಿಲಿ ಹಾಡುಗಳು ಬರ್ತಿದ್ದೀನಿ. ಎಲ್ಲರಿಗೂ ಒಂದೊಂದು ಚೀಟಿ ಕೊಡ್ತೀನಿ. ಯಾರಿಗೆ ಯಾವ ಹಾಡು ಬಂದಿರುತ್ತೋ ಅದೇ ಹಾಡನ್ನು ಹಾಡಬೇಕು. ಯಾರು ಇಲ್ಲ ಅನ್ನೋ ಹಾಗಿಲ್ಲ. ಯಾರು ಕೈ ಎತ್ತಿದ್ರೆ ಕೈ ಬೀಸ್ಕೊಂಡು ಬರೀ ಕಾಲಲ್ಲಿ ಊರಿಗೆ ಬರಬೇಕಾಗುತ್ತೆ. ಹಾಂ, ತಗೊಳ್ಳಿ ಎಲ್ಲ ಒಂದೊಂದು ಚೀಟಿ ಕೊಡಿ, ಪಾಸ್ ಮಾಡ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಬಾವಾ, ತಾವು ತಗೊಳ್ಳಿ. ನೀನು ಒಂದು ತಗೋ. ತಗೊಂಡೆ. ಮೊದಲು ಯಾರು? ಭಾವ, ನೀವೇ ಶುರು ಮಾಡ್ಬಿಡಿ. ನಾನಾ? ಹಾಂ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ,
ಆಶಾ ಬಾ ಆಶಾ ಇದು ರಾಮ ಮಂದಿರ ನೀ ರಾಮಚಂದಿರ. ಚಾಲೆಂಜು. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ್ದ ಜನರು ಎಲ್ಯಾರು ಬರರು, ಬಂದವರು ಉಳಿಯಲಾರು. ಅಣ್ಣ ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ಲವ್ ಆಯ್ತದೆ, ಲವ್ ಕೊಡ್ಬೇಡಿ, ಮದುವೆ ಆಯ್ತದೆ, ತಾಳ ಬರುವಾಗ ಬೆತ್ತಾಲೆ, ಹೋಗುವಾಗ ಬೆತ್ತಾಲೆ, ಸೆಂಟ್ರಲ್ಲಿ ಹೆಣ್ಣು ಹಣ್ಣು ಮಣ್ಣು, ಯಾಕಲೆ ಯಾಕಲೆ. ಮಳೆ ಬಿಲ್ಲೆ ಜಿನ್ ಚಕ ಚಕ ಜಿನ್ ಜಿನ್ ಚಕ ಚಕ ಜಿನ್, ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜಿನ್ ಚಕ ಚಕ ಜಿನ್ ಜಿನ್ ಚಕ ಚಕ ಜಿನ್, ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಅಯ್ಯಯ್ಯಯ್ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ, ಏನು ಅಂದ ಏನು ಚಂದ ಯಾವ ಹಳ್ಳಿ ಕೈದ, ತಿಪರಳಿಯಿಂದ ಟಿಕೆಟ್ ಇಲ್ದೆ ಬಂದ, ಹೋಗೋಣ ಹುಡುಗಿ ಕಂಡ ಬೆಪ್ಪಾದ. ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ. ನೋಡ್ ಸುಮತಿ, ಇಂಟರ್ನೆಟ್ ಅಂತ ಅಗತ್ಯ ಅಂತ ನನಗೆ ಅನ್ನಿಸ್ತಿಲ್ಲ. ಎಕ್ಸಾಕ್ಟ್ಲಿ ಮಾವ, ನೀವು ಹೇಳ್ತಿರೋ ಸರಿಯಾಗೇ ಇದೆ. ಇಂಟರ್ನೆಟ್ ಅವಶ್ಯಕತೆ ಏನಿಲ್ಲ ಇವಳಿಗೆ. ಅಗತ್ಯ ಇಲ್ದಿದ್ರೆ ಪಾಪ ಅವಳು ಅಷ್ಟೊಂದು ಕೇಳ್ಕೊತಾ ಇದ್ಲಾ? ಅಷ್ಟೊಂದು ಅಗತ್ಯ ಅಂತ ಹೇಳಿದ್ರೆ ಈಗ ನನ್ನ ಹತ್ರ ನೆಟ್ ಕನೆಕ್ಷನ್ ಇದೆ ಅಲ್ವಾ, ಯೂಸ್ ಮಾಡ್ಕೊಳ್ಳಿ. ಸಮಯನೂ ಉಳಿಯುತ್ತೆ, ಮುಖ್ಯವಾಗಿ ದುಡ್ಡು ಉಳಿಯುತ್ತೆ. ಕರೆಕ್ಟ್, ಜಯಂತ ಹೇಳ್ತಾ ಇರೋದು ಸರಿಯಾಗಿದೆ. ನೀನೇನು ಹೇಳ್ತೀಯ ಮಯೂರಿ? ಒಂದ್ಸಲ ಅವ್ನ ರೂಮಿಗೆ ಕಾಲಿಟ್ಟಿದ್ದಕ್ಕೆ ಎಷ್ಟೆಲ್ಲ ರಂಪರಾಮಾಯಣ ಮಾಡ್ದ ಅಂತ ನಿಮಗೆ ಗೊತ್ತು. ಪದೇ ಪದೇ ಅವ್ನ ರೂಮಿಗೆ ಹೋಗೋದು, ಪರ್ಮಿಷನ್ ತಗೊಳ್ಳೋದು, ಜಗಳ ಮಾಡೋದು, ಇದೆಲ್ಲ ಯಾಕೆ? ಅದ್ರ ಬದಲು ನನಗೆ ಅಂತಾನೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ನನಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದಲ್ವಾ? ಹೌದು, ಮಯೂರಿ ಹೇಳ್ತಾ ಇರೋದು ನಿಜಾನೇ. ರೀ, ನೀವೇನು ಹೇಳ್ತೀರಾ? ಮಾವ, ನನ್ನ ನೆಟ್ ಕನೆಕ್ಷನ್ ಬೇಡ ಅಂತಿರೋದಕ್ಕೆ ಮುಖ್ಯವಾದ ಕಾರಣ ಇದೆ. ಇಂಟರ್ನೆಟ್ಟು ಹುಡುಗಿರಿಗೆ ಸೇಫ್ ಅಲ್ಲ ಮಾವ. ನೆಟ್ಟಲ್ಲಿ ಎಷ್ಟು ಒಳ್ಳೆ ಸೈಟ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಕೆಟ್ಟ ಸೈಟ್ಸ್ ಇದೆ. ಅದರ ಪ್ರಭಾವ ಇವ್ರ ಮೇಲೆ ಆಗುತ್ತೆ. ಹುಡುಗಿರಿಗೆ ಗಾಳ ಹಾಕಿ ಅವ್ರ ಭವಿಷ್ಯನೇ ಹಾಳು ಮಾಡುವಂಥವ್ರು ತುಂಬ ಜನ ಇರ್ತಾರೆ ಇಂಟರ್ನೆಟ್ಟಲ್ಲಿ.
ನೀವು ಈ ಥರ ವಿಷಯಗಳನ್ನೆಲ್ಲ ಆಗಾಗ ಪೇಪರಲ್ಲಿ ಓದ್ತಾ ಇರ್ತೀರ ಅಲ್ವಾ? ಪ್ರತಿಯೊಂದು ಮಾಧ್ಯಮದಲ್ಲೂ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನು ಹೇಗೆ ಬಳಸ್ಕೋತಾರೆ ಅನ್ನೋದ್ರ ಮೇಲೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನು ಹೇಳೋ ಥರ ಇಂಟರ್ನೆಟ್ ಅಷ್ಟು ಕೆಟ್ಟದಾಗಿದ್ದಿದ್ರೆ ಬಹುಶಃ ಯಾವ ತಂದೆ ತಾಯಂದ್ರು ತಮ್ಮ ಮಕ್ಕಳಿಗೆ ಕಂಪ್ಯೂಟರ್ನು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. IT ಫೀಲ್ಡ್ನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿರಲಿ.